ನಿವೃತ್ತಿ ಶಿಕ್ಷಕ ಬಸಪ್ಪ ಯಾಟಿಯವರಿಗೆ ಗುರುವಂದನಾ ಮತ್ತು ಅಭಿನಂದನಾ ಸಮಾರಂಭವನ್ನು ಜನವರಿ 4 ಶನಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬೀರಪ್ಪ ಶಂಭೋಜಿ ಹೇಳಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸಪ್ಪ ಯಾಟೆ ಪ್ರಾಥಮಿಕ ಶಿಕ್ಷಕರಲ್ಲಿ ಸಂಘಟನಾ ಚತುರರಾಗಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿ ಅವರ ಸೇವೆ ಅನನ್ಯ. ಈ ಸೇವೆಯನ್ನು ಗುರುತಿಸಿ ಸೇವಾ ನಿವೃತ್ತಿ ಹೊಂದುತ್ತಿರುವ ಬಸಪ್ಪ ಯಾಟೆಯವರಿಗೆ ಶನಿವಾರ 4ರಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಪಾಲ್ಗೊಂಡು ಕಾರ್ಯಕ್ರಮವು ಯಶಸ್ವಿಗೆ ಕರೆ ನೀಡಲಾಯಿತು. ಅವರ 10ನೇ ತರಗತಿಯಲ್ಲಿ ಅವರ ತಿಳುವಳಿಕೆಯಲ್ಲಿ ನಾನು ಮುಖ್ಯ ಗುರುಗಳಿದ್ದಾಗ 10ನೇ ತರಗತಿಯಲ್ಲಿ ಅವರ ಕೈಯಲ್ಲಿ ಕನಿಷ್ಠ ಅಂದ್ರೆ ಒಂದು 12 ವಿದ್ಯಾರ್ಥಿಗಳು 125 ಅಂಕಗಳನ್ನು ಪಡೆದರು. ಜೊತೆಗೆ ಒಬ್ಬ ಜಾನಪದ ಸಾಹಿತಿ ಹಾಗೂ ಹಾಡುಗಾರ ಮತ್ತು ಒಳ್ಳೆಯ ಸಂಘಟಕ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯಲ್ಲಿದ್ದರು. ಪ್ರೌಢಶಾಲಾ ಸಹಶಿಕ್ಷಕರ ಸಂಘದಲ್ಲಿ ಸುಮಾರು 8 ವರ್ಷಗಳವರೆಗೆ ಕಾರ್ಯವನ್ನು ಮಾಡಿ ಶೈಕ್ಷಣಿಕ ಕಾರ್ಯಾಗಾರ, ಶಿಕ್ಷಕರಿಗೆ ಹಳಗನ್ನಡದ ಬೋಧನೆಯ ಕನ್ನಡ ವೇದಿಕೆಯ ಜೊತೆಗೆ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಮೊನ್ನೆ ತಾನೇ ನವೆಂಬರ್ 30, 2024ರಂದು ವಯೋನಿವೃತ್ತಿಯನ್ನು ಹೊಂದಿದರು. ವಿಶೇಷವಾಗಿ ಇತ್ತೀಚೆಗೆ ಹಳಗನ್ನಡ ಹೇಳೋದು ಭಾಳ ಕಷ್ಟ. ಹೀಗಾಗಿ ಅವರು ಹಳಗನ್ನಡದ ಬಗ್ಗೆ, ವ್ಯಾಕರಣದ ಬಗ್ಗೆ ಭಾಳಷ್ಟು ಗಮನ ಕೊಡ್ತಿದ್ರು. ಹೀಗಾಗಿ ಅವರ ಶಿಷ್ಯ ವರ್ಗ ಮತ್ತು ಅಭಿಮಾನಿ ಬಳಗ ಜೊತೆಗೆ ಜಿಲ್ಲಾ ಕನಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದರು. ಕೇವಲ ಒಂದು ಕನಕ ನೌಕರರ ಅಷ್ಟೇ ಅಲ್ಲ, ಎಲ್ಲರೊಂದಿಗೆ ಸರ್ವ ಧರ್ಮದ ಸರ್ವ ಜನಾಂಗದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರುವಂಥ ಒಬ್ಬ ಅಪ್ಪಟ ಕನ್ನಡದ ಅಭಿಮಾನಿ ಬಸಪ್ಪ ಯಾಟಿ ಅವರಿಗೆ ಒಂದು ಗುರುವಂದನಾ ಅಭಿನಂದನಾ ಕಾರ್ಯಕ್ರಮವನ್ನು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದಿನ 4ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಕಾರ್ಯಕ್ರಮ ಇದೆ. ತಾವೆಲ್ಲ ದಯವಿಟ್ಟು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ಅವರ